ಸರ್, ಇವತ್ತು ದಿವಂಗತ ರೇಣುಕಾ ಸ್ವಾಮಿಯವರ ಮನೆಗೆ ಬಂದು ತಂದೆ ತಾಯಿ ಮಾತಾಡ್ಸ್ಕೊಂಡು ಬರೋಣ ಅಂತ ಬಂದೆ. ಮನೆ ಪರಿಸ್ಥಿತಿ ನೋಡಿದ್ರೆ ಬಹಳ ಚಿಂತಾಜನಕವಾಗಿದೆ. ಒಂದು ದುರ್ಘಟನೆ ನಡಿಬಾರ್ದಾಗಿತ್ತು, ಅದು ನಡೆದಿದೆ. ಬಟ್ ಅವ್ರ ಮನೆಯ ತಂದೆ ತಾಯಿಗಳು ಮಾತಾಡಿಸಿದಾಗ ಅವರು ಬಹಳ ನೋವನ್ನು ಅನುಭವಿಸಿದ್ದಾರೆ. ಸೊ ಇದು ನಾವು ಹೇಳಬೇಕಂದ್ರೆ ಇವತ್ತು ಯಾರಿಗೂ ಹೇಳ್ದೆ ಹಂಗೆ ಬರಬೇಕು ಅಂದ್ಕೊಂಡ್ರೆ ಅಡ್ರೆಸ್ ಗೊತ್ತಿರಲಿಲ್ಲ. ಸೊ ಅವ್ರ ಸ್ನೇಹಿತರಿಗೆ ಫೋನ್ ಮಾಡಿದಾಗ ವಿಷಯ ತಿಳಿಯಿತು. ಬಟ್ ಈ ಪರಿಸ್ಥಿತಿಲಿ ಜಾಸ್ತಿ ಮಾತಾಡೋ ಇದಿಲ್ಲ. ಆ ಭಗವಂತ ಅವ್ರಿಗೆ ಅವ್ರ ದುಃಖ ಭರಿಸೋ ಶಕ್ತಿ ಕೊಡಲಿ. ಈಗ ನ್ಯಾಯದ ಮೇಲೆ ನಾವು ನಂಬಿಕೆ ಇಡೋಣ, ದೇವ್ರ ಮೇಲೆ ನಂಬಿಕೆ ಇಡೋಣ. ಯಾರು ತಪ್ಪಿಸ್ತಿದ್ರೆ ಅವರು ಶಿಕ್ಷೆ ಆಗಲಿ. ಆದರೆ ತಪ್ಪು ಒಪ್ಪು ಅದು ಯಾರು ಈಗಲೂ ಡಿಸೈಡ್ ಮಾಡೋಕ್ಕಾಗಲ್ಲ. ಎಲ್ಲರೂ ಕೂಡ ಆರೋಪ ಸ್ಥಾನದಲ್ಲಿ ಇರೋದ್ರಿಂದ ಆರೋಪಿನ ಈಗ ನಾವು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದು ತಪ್ಪಾಗುತ್ತೆ. ಅವ್ರು ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸ್ಲಿ, ಅದ್ರ ಬಗ್ಗೆ ನಮ್ಮದು ಎರಡು ಮಾತಿಲ್ಲ. ಆದರೆ ಆರೋಪ ನ್ಯಾಯಾಲಯದ ಮುಖಾಂತರ ಸಾಬೀತಾಗಕ್ಕೆ ಮೊದಲೇ ಅವರೊಬ್ಬರು ದೊಡ್ಡ ಸೆಲೆಬ್ರಿಟಿ, ಅವ್ರು ದೊಡ್ಡ ಹೆಸರು ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದು ತಪ್ಪು ಅಂತ ನನ್ನ ಭಾವನೆ. ಇವಾಗ ಅವರ ತಂದೆ ತಾಯಿ ಜೊತೆ ಅದನ್ನೇ ಮಾತಾಡಿದೆ ನಾನು. ಒಬ್ಬ ದರ್ಶನ್ ಅನ್ನೋರನ್ನ ಹತ್ತಿರದಿಂದ ಬಲ್ಲವನಾಗಿ ನೋಡಿ ಅವರು ಆ ಒಂದು ಕ್ರೂರ ಮಟ್ಟದಲ್ಲಿ ಇಳಿಯಲ್ಲ ಅನ್ನೋ ಭಾವನೆ ನನಗಿದೆ. ಅದು ಎಷ್ಟು ಸರಿ ನೋಡೋದು ಗೊತ್ತಿಲ್ಲ, ಬಟ್ ನನ್ನ ಅದು ವೈಯಕ್ತಿಕ ಅನಿಸಿಕೆ. ಸೊ ಈಗ ಅವರು ಬಿಂಬಿತರಾಗ್ತಾ ಇರೋದು ನೋಡಿದ್ರೆ ಅವರೇ ಮಾಡಿದ್ರು, ಅವರೇ ಈ ಥರದ ಕೊಲೆ ಮಾಡಿದ್ರು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರೋದ್ರಿಂದ ಅದು ಅಷ್ಟು ಸರಿಯಲ್ಲ ಅಂತ ನನ್ನ ಭಾವನೆ. ಒಬ್ಬ ಕರ್ನಾಟಕದ ಒಬ್ಬ ರೋಲ್ ಮಾಡೆಲ್ ಆಗಿ ಇಡೀ ಸಮಾಜಕ್ಕೆ ತಾನೇನು ಸಂದೇಶ ಕೊಡ್ತೀನಿ ಅನ್ನೋ ವ್ಯಕ್ತಿಯಾಗಿ ಅವ್ರು ಇಂಥ ಕ್ರೂರ ಮಟ್ಟಕ್ಕೆ ಇಳಿಯಲ್ಲ ಅನ್ನೋ ನನ್ನ ಭಾವನೆ. ಯಾವುದೋ ಒಂದು ತಪ್ಪುಗಳಿಗೆನಲ್ಲಿ ಅವ್ರ ಜೊತೆಲಿ ಒಂದು 18-20 ಜನ ಇದ್ದಾರೆ. ಯಾರು ಮಾಡಿದ್ರು ಏನು ಮಾಡಿದ್ರು ಅದು ಸೆಕೆಂಡರಿ. ಬಟ್ ದರ್ಶನ್ ಅವ್ರು ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ. ಅದು ಭಗವಂತ ಮತ್ತು ನ್ಯಾಯಾಲಯ ಇದೆ, ನ್ಯಾಯಾಲಯದ ಮೇಲೆ ನಮ್ಮ ನಂಬಿಕೆ ಇದೆ. ಅದು ಯಾರೇ ತಪ್ಪು ಮಾಡಿದ್ರು ಅದ್ರಿಗೆ ಶಿಕ್ಷೆ ಅನುಭವಿಸ್ಲಿ ಅನ್ನೋದು ನನ್ನ ಭಾವನೆ ಇದೆ. ನೀವು ದರ್ಶನ್ ಇಲ್ಲ ಸರ್, ಭೇಟಿ ಆಗಿಲ್ಲ ಇನ್ನೂ. ಯಾಕಂದರೆ ಅಲ್ಲಿ ಅವ್ರಿಗೆ ಲಿಮಿಟೆಡ್ ಭೇಟಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಮತ್ತು ಇಲ್ಲಿಗೆ ನಾನು ಬರೋದಕ್ಕೂ ಬಹಳ ಒಂದು ತೊಳಲಾರ್ದಲ್ಲೇ ಬಂದೆ. ಇವ್ರ ಮನಸ್ಥಿತಿ ಹೇಗಿರುತ್ತೋ ಏನೋ, ಮತ್ತು ಬೇರೆ ಯಾವ ಥರ ಬಿಂಬಿಸ್ತಾರೋ ಅದು ನನ್ನ ಒಂದು ಅನುಮಾನದಲ್ಲೇ ಬಂದೆ. ಬಟ್ ಇಲ್ಲಿ ಬಂದಮೇಲೆ ಅನ್ನಿಸ್ತು ಬರದೇ ಇದ್ದಕ್ಕೆ ಬಂದಿದ್ದೇ ಒಳ್ಳೆಯದಾಯಿತು. ಒಂದು ಮಾತಾಡ್ಕೊಂಡು ಮಾನವೀಯತೆ ದೃಷ್ಟಿಯಿಂದ ಒಂದು ಇನ್ನೂ ಮಾನವೀಯತೆ ಮನುಷ್ಯತ್ವ ನಮ್ಮ ಸಮಾಜದಲ್ಲಿ ಇದೆ ಅನ್ನೋದನ್ನು ಒಂದು ತೋರಿಸ್ಬೇಕಾಗಿತ್ತು. ಸೊ ಅದನ್ನು ಮಾನವೀಯತೆ ದೃಷ್ಟಿಯಿಂದ ಅದು ಏನಾದ್ರು ಅಂದ್ಕೊಳ್ಳಿ, ಏನು ತಪ್ಪಾರು ತಿಳ್ಕೊಳ್ಳಿ, ಒಳ್ಳೇದು ತಿಳ್ಕೊಳ್ಳಿ, ಆ ಒಂದು ನೊಂದಿರೋ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳೋಣ ಅಂತ ಬಂದೆ. ಸೊ ಆ ಸಾಂತ್ವನ ಹೇಳಿ ನಾವು ಹೋಗ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.